ಅವರನ್ನು ಬಂಧನ ಮಾಡಿದ್ದಿರ್ಬೋದು ಮತ್ತು ವಿರೋಧ ಪಕ್ಷದ ಭಾಳ ಅತಿ ಸ್ಟ್ರಾಂಗ್ ಇರುವಂಥ ನಾಯಕರನ್ನ ಇಡಿ CBI ಮುಖಾಂತರ ಬಂಧನ ಮಾಡೋಂಥದ್ದು ಏನಿದೆಯಲ್ಲ, ಇದು ಒಂಥರ ಸರ್ವಾಧಿಕಾರನ ತೋರಿಸ್ತೈತೆ. ಭಾರತೀಯ ಜನತಾ ಪಕ್ಷದವರು ಸರ್ವಾಧಿಕಾರ ಆಡಳಿತವನ್ನು ಮಾಡೋಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಅವರಿಗೆ ಜನರ ಹೆದರಿಕೆ ಇಲ್ಲ, ಜನರಿಗೆ ಕೆಲಸ ಮಾಡ್ಬೇಕಂತ ಆಸೆ ಇಲ್ಲ. ಅವರಿಗೆ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಮಾಡಬೇಕು, ಶಾಸಕರನ್ನ ಖರೀದಿ ಮಾಡಬೇಕು, ಲೋಕಸಭಾ ಸದಸ್ಯರನ್ನ ಖರೀದಿ ಮಾಡಬೇಕು, ಚುನಾವಣೆ ಗೆಲ್ಲಬೇಕು ಅಂತ. ಪ್ರಜಾಪ್ರಭುತ್ವದ ವ್ಯವಸ್ಥೆಯೊಳಗೆ ಗೌರವ ಇಲ್ಲ. ಅವರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ರಾಜ್ಯದ ಜನತೆ ದೇಶದ ಜನತೆ ಎಚ್ಚೆತ್ತುಕೊಳ್ಬೇಕು. 400 ಸೀಟ್ ಬಂದರೆ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅಂದರೆ ಅವರು ಸರ್ವಾಧಿಕಾರ ತರಬೇಕು ಅಂತ ನಿರ್ಧಾರ ಮಾಡಿದ್ರೆ ಜನರು ದಯಮಾಡಿ ಎಚ್ಚೆತ್ತುಕೊಳ್ಬೇಕು. ಅವರನ್ನು ಈ ಸತಿ ಮನೆಗೆ ಸೋಲಿಸಿ ಮನೆಗೆ ಕಳಿಸೋದು ಕೆಲಸ ಮಾಡಿದ್ರೆ ಮಾತ್ರ ಅವರಿಗೆ ಅರ್ಥ ಆಗುತ್ತಂತ ನಾನು ತಿಳ್ಕೊತೀನಿ.